ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರಿಂದ ಸುದ್ದಿಗೋಷ್ಠಿ. ಒಳ ಮೀಸಲಾತಿ ಮಾಡುವ ಸರ್ಕಾರದ ನೇಮಕಾತಿ ಇಲ್ಲದೆ ಉದ್ಯೋಗ ತೀರ್ಮಾನವನ್ನು ವಿರೋಧಿಸಿ ಆರ್ಪಿಐ ಮತ್ತು ದಲಿತ ಸಂಘರ್ಷ ಸಮಿತಿ ಜಂಟಿಯಾಗಿ ದಿನಾಂಕ 16/3/2026ರಂದು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನಾ ಹೋರಾಟ ಮಾಡಲು ತೀರ್ಮಾನಿಸಿದೆ. 56,432 ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಗೆ ಉದ್ಯೋಗಗಳನ್ನು ನೇಮಕಾತಿ ಮಾಡಲು ಸಚಿವ ಸಂಪುಟ ಕೈಗೊಂಡಿರುವ ನಿರ್ಣಯವನ್ನು ನಮ್ಮ ವಿರೋಧವಿಲ್ಲ. ಆದರೆ ಉದ್ಯೋಗ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಮಾಡಿದೆ. ಉದ್ಯೋಗ ನೇಮಕಾತಿ ಮಾಡಲು ಮುಂದಾಗಿರುವುದನ್ನು ತೀವ್ರವಾಗಿ ವಿರೋಧಿಸುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರ ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದು ಒಳ ಮೀಸಲಾತಿ ಜಾರಿಗೆ ಕೈಗೊಂಡ ಎಲ್ಲ ತೀರ್ಮಾನಗಳನ್ನು ಬದಿಗೆ ಸರಿಸಿ ಒಳ ಮೀಸಲಾತಿ ಇಲ್ಲದೆ 1995ರ ಹಳೆ ನಿಯಮದಂತೆ ಉದ್ಯೋಗ ನೇಮಕಾತಿ ಮಾಡಲು ಮುಂದಾಗಿದೆ. ಈ ಬಗ್ಗೆ ದಿನಾಂಕ 27/2/2026ರಂದು ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಈ ರೀತಿಯ ಸರ್ಕಾರದ ನಡೆಯು ಮಾದಿಗ ಸಂಬಂಧಿತ ಸಮುದಾಯಗಳಿಗೆ ಮರಣ ಶಾಸನವಾಗಿದೆ. ಸರ್ಕಾರ ಒಳ ಮೀಸಲಾತಿ ಅಳವಡಿಸಿ ಹುದ್ದೆ ಭರ್ತಿ ಮಾಡದಿದ್ದರೆ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆ, ಬಂದ್, ತಮಟೆ ಚಳವಳಿ, ವಿಧಾನಸೌಧಕ್ಕೆ ಮುತ್ತಿಗೆ, ಫೆರಾವ್ನಂತಹ ಹೋರಾಟ ರೂಪಿಸಲು ದಲಿತ ಸಂಘರ್ಷ ಸಮಿತಿ ಹಾಗೂ ಆರ್ಪಿಐ ಕಾರ್ಯಕಾರಿಣಿ ಸಭೆ ತೀರ್ಮಾನಿಸಿದೆ. ದಿನಾಂಕ 7/3/2026ರಂದು ನಡೆದ 2ನೇ ಕಾರ್ಯಾಚರಣೆ ಸಭೆಯಲ್ಲಿ ಕೈಗೊಂಡ ತೀರ್ಮಾನದಂತೆ ದಿನಾಂಕ 16/3/2026ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆರ್ಪಿಐ ಹಾಗೂ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಗಳು ಜಂಟಿಯಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಆಯಾ ಜಿಲ್ಲೆಯ ಪದಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳಿಗೆ ಮನವಿ ರವಾನಿಸಲು ತೀರ್ಮಾನಿಸಿತು ಎಂದು ಹೇಳಿದರು. ಒಳ ಮೀಸಲಾತಿ ಇಲ್ಲದೆ ಉದ್ಯೋಗ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಆರ್ಪಿಐ 16/3/2026ರಂದು 16/3/2026ರಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಮಾಡೋದಕ್ಕೆ ಇಂದಿನ ಸಭೆಯಲ್ಲಿ ಮತ್ತು ಇದಕ್ಕಿಂತ ಮೊದಲು ನಡೆದಂಥ ದಾಸಂಸ ಮತ್ತು ಆರ್ಪಿಐಬಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಉದ್ಯೋಗ ನೇಮಕಾತಿನಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡೋದರಲ್ಲಿ, ಉದ್ಯೋಗ ನೇಮಕಾತಿ ಮಾಡೋದರಲ್ಲಿ ನಮ್ಮ ವಿರೋಧವಿಲ್ಲ. ಆದರೆ ಉದ್ಯೋಗ ನೇಮಕಾತಿನಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅಳವಡಿಸ್ತಲೇ ಉದ್ಯೋಗ ನೇಮಕಾತಿ ಮಾಡೋಕ್ಕೆ ಹೊರಟಿರೋದು ಇದು ಅತ್ಯಂತ ವಿಷಾದನೀಯ ಮತ್ತು ಪರಿಶಿಷ್ಟ ಜಾತಿಗಳು ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಇದು ಮರಣ ಶಾಸನವಾಗಿದೆ. ಮಾದಿಗ ಸಂಬಂಧಿತ ಜಾತಿಗಳು ಕಳೆದ 35 ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. 8-10 ಜನ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಅನೇಕ ಜನ ಜೀವನವನ್ನು ಕಳ್ಕೊಂಡಿದ್ದಾರೆ. ಅನೇಕರ ಮೇಲೆ ಲಾಠಿ ಚಾರ್ಜು, ಪೊಲೀಸ್ ಕೇಸ್ಗಳು, ನಿರಂತರವಾಗಿ ಜಾಥಾ, ಮೆರವಣಿಗೆ, ಪ್ರತಿಭಟನೆ, ಗ್ಯಾರವ್ಗಳು ನಡೆದಿದೆ. ಒಳ ಮೀಸಲಾತಿಯನ್ನು ವರ್ಗೀಕರಿಸ್ತೇವೆ, ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ಸು, BJP, ಜನತಾದಳ ಅಧಿಕಾರವನ್ನು ನಡೆಸಿದಂತಹ ಈ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ. ಬರೀ ಭರವಸೆಯ ಬೇಗುದಿಗೆಯಲ್ಲಿ ಈ ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ರಾಜಕೀಯ ಇಚ್ಛಾಶಕ್ತಿಯಾಗಲಿ ಕಳಕಳಿಯಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ.
ಕಾಂಗ್ರೆಸ್ ಪಕ್ಷ ಒಂದು ರೀತಿಯ ಪರಿಶಿಷ್ಟ ಜಾತಿಗಳನ್ನು ವೋಟ್ ಬ್ಯಾಂಕನ್ನಾಗಿ ಮಾಡ್ಕೊಂಡಿದೆ. ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರು ತೀರ್ಪು ಕೊಟ್ಟು 2 ವರ್ಷಗಳು ಕಳೆದಿದೆ. 2024 ಆಗಸ್ಟ್ 1ನೇ ತಾರೀಕು ತೀರ್ಪು ಬಂತು. ತುಂಬ ತಡವಾಗಿ ಎಚ್ಚೆತ್ತುಕೊಂಡಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು. ಗೌರವಾನ್ವಿತ ನ್ಯಾಯಾಧೀಶರು ತುಂಬ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದರು. ಅವರು ವರದಿನಲ್ಲಿ 5 ಗುಂಪುಗಳನ್ನಾಗಿ ಮಾಡಿದರು. ಅದನ್ನು ಪರಿವರ್ತಿಸಿ ಅದನ್ನು ಪರಿಗಣಿಸ್ತಲೇ ಸಿದ್ದರಾಮಯ್ಯನವರ ಸರ್ಕಾರ 3 ಗುಂಪುಗಳನ್ನು ಮಾಡಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಮತ್ತು ವಲಯ ಸಂಬಂಧಿತಗೆ 5%, ಮತ್ತು ಸ್ಪೃಶ್ಯ ಸಂಬಂಧಿತ ಜಾತಿಗಳು ಅದಕ್ಕೆ ಅಲೆಮಾರಿಗಳು 59 ಜಾತಿಗಳನ್ನು ಸೇರಿ 4% ಮೀಸಲಾತಿಯನ್ನು ಕೊಟ್ಟರು. ಈ ಮೀಸಲಾತಿ ಏನು ಆ ನಾಡಗೌಡರ ಏನು ನಾಗಮೋಹನ್ ದಾಸ್ರವರ ಆಯೋಗ ಕೊಟ್ಟಂತಹ ವರದಿಯನ್ನು ಸಚಿವ ಸಂಪುಟ ಅಂಗೀಕರಿಸಿದೆ. ಆ ನಂತರ 2 ಸದನಗಳು ವಿಧಾನಸಭೆ ವಿಧಾನ ಪರಿಷತ್ತು ಚಳಿಗಾಲದ ಅಧಿವೇಶನದಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಿದೆ. ಮಸೂದೆಯನ್ನು ಮಾಡಿದೆ, ವಿಧೇಯಕವನ್ನು ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸ್ಕೊಟ್ಟಿದ್ದಾರೆ. ರಾಜ್ಯಪಾಲರು ಅಂಕಿತವನ್ನು ಹಾಕಿ ಈಗ ಅಧಿಕೃತ ಮಸೂದೆ ಆಗಿದೆ. ಈ ಮಸೂದೆ ಜಾರಿ ಇರುವಂಥ ಸಂದರ್ಭದಲ್ಲಿ ಇದೆಲ್ಲ ಪ್ರಕ್ರಿಯೆಗಳನ್ನು ಬದಿಗೊತ್ತಿ 56,432 ಉದ್ಯೋಗ ನೇಮಕಾತಿಯನ್ನು ಒಳ ಮೀಸಲಾತಿ ಅಳವಡಿಸ್ತೇನೆ, ಒಳ ಮೀಸಲಾತಿ ಇಲ್ದೇ ಉದ್ಯೋಗ ನೇಮಕಾತಿಗೆ ಮುಂದಾಗಿರುವಂಥದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟದ್ದು. ಅಲ್ಲದೇ 35 ವರ್ಷಗಳು ಹೋರಾಟ ಮಾಡಿದಂತಹ ಈ ಸಮಾಜಕ್ಕೆ, ಕಟ್ಟಕಡೆಯ ಸಮಾಜಕ್ಕೆ, ಮಾದಿಗ ದಮನಿತ ಸಮಾಜಕ್ಕೆ ವಿಷ ಉಣಿಸಿದಂಥ ಕೆಲಸ ಆಗಿದೆ. ಮಾದಿಗ ಸಮಾಜ ಅಷ್ಟೇ ಅಲ್ಲ, ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಅಸ್ಪೃಶ್ಯತೆಯ ನೋವಿನಲ್ಲಿ ಸಮಾನ ದುಃಖಿಗಳು. ವಲಯ ಮತ್ತು ಮಾದಿಗ ಸಮಾಜ ಅಸ್ಪೃಶ್ಯತೆಯಲ್ಲಿ ಸಮಾನ ನೋವನ್ನು ಅನುಭವಿಸಿದ್ದಾರೆ, ಬಡತನ ಇದೆ. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ನಮ್ಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೃದಯ ಅಂತರಾಳದಿಂದ, ಅವರ ಹೃದಯದಿಂದ ಈ ಒಂದು ಸಮಸ್ಯೆಯನ್ನು ನೋಡಬೇಕಾಗಿದೆ. ಬಾಬಾ ಸಾಹೇಬರ ಕಣ್ಣಿನಿಂದ ಈ ಸಮಸ್ಯೆ ನೋಡಬೇಕಾಗಿದೆ. ಹಂಚುಣ್ಣ ಅಂತಹ ಒಂದು ಮನಸ್ಥಿತಿಯನ್ನು ರೂಢಿಸ್ಕೋಬೇಕಾಗಿದೆ. ಅನ್ಯಾಯವನ್ನು ಅನ್ಯಾಯ ಅಂತ ಹೇಳುವಂತಹ ಸ್ವಭಾವವನ್ನು ರೂಢಿಸ್ಕೋಬೇಕಾಗಿದೆ. ಆ ಕಾರಣದಿಂದ 5 ದಶಕಗಳ ಕಾಲ ಹೋರಾಟ ಮಾಡಿದಂತಹ ನಾವು ಅನ್ಯಾಯಕ್ಕೊಳಗಾದಂಥ ಈ ಸಮಾಜಕ್ಕೆ ನ್ಯಾಯ ಕೊಡಿಸೋದಕ್ಕೆ ತುಂಬ ಕಟಿಬದ್ಧರಾಗಿದ್ದೇವೆ. ಅಷ್ಟಲ್ಲದೆ ಅಲೆಮಾರಿಗಳು, ದಕ್ಕಲ ಸಮಾಜ ಅತ್ಯಂತ ಕಷ್ಟದಲ್ಲಿ ಅಂತಹ ಅಲೆಮಾರಿ, ಅರೆ ಅಲೆಮಾರಿ 59 ಜಾತಿಗಳು ಫುಟ್ಪಾತ್ ಮೇಲೆ ವಾಸ ಮಾಡ್ತಾ ಇದ್ದಾರೆ, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕಾಡಿನಲ್ಲಿ ವಾಸ ಮಾಡೋರು ಕಾಡಿಗೆ ಸೇರಿಸ್ತಾ ಇಲ್ಲ, ಅಲ್ಲಿ ಕಾಡು ನಿಷೇಧ ಮಾಡಿದ್ದಾರೆ, ಕಾಡಿಗೆ ಬೇಲಿ ಹಾಕಿದ್ದಾರೆ. ಕಾಡಲ್ಲೂ ವಾಸ ಮಾಡೋಕ್ಕೆ ಅವ್ರು ಬಿಡ್ತಾ ಇಲ್ಲ. ಊರಲ್ಲಿ ಅವರು ಭಿಕ್ಷೆ ಬೇಡ್ತಿ ಅಂದರೆ ಭಿಕ್ಷೆ ಶಿಕ್ಷಾರ್ಹ ಅಂತ ಇರ್ತಾರೆ. ಎಲ್ಲೂ ಹೋಗ್ಬೇಕು ಅವರು, ಟಾರ್ಪಲ್ಲಿ ಕೂಡ ಗತಿ ಇಲ್ಲ. ನಾಗಮೋಹನ್ ದಾಸ್ ಅವರವರು ಪ್ರತ್ಯೇಕ 1% ಮೀಸಲಾತಿಯನ್ನು ಅಲೆಮಾರಿ, ಅರೆ ಅಲೆಮಾರಿ ಕೊಟ್ಟಿದ್ದರು. ಅದನ್ನು ಪರಿಷ್ಕರಿಸಿ ಸಿದ್ದರಾಮಯ್ಯನವರು ಸ್ಪೃಶ್ಯ ಜಾತಿಯಲ್ಲಿ ಸೇರಿಸಿ ಅವ್ರಿಗೆ ಭಾಳ ದ್ರೋಹವನ್ನು ಮಾಡಿದ್ದಾರೆ. ಒಂದು ಕಡೆ ಮಾದಿಗ ಸಂಬಂಧಿತ ಜಾತಿಗಳ ದ್ರೋಹ ಆಗಿದೆ, ಕಟ್ಟಕಡೆಯ ಮೀಸಲಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆಯ ಸಮಾಜಕ್ಕೆ ಮೋಸ ಆಗಿದೆ, ವಂಚನೆ ಆಗಿದೆ. ಸಿದ್ದರಾಮಯ್ಯನವರು ರಾಜಕೀಯ ಬೃಹನ್ ನಾಟಕವನ್ನು ಮಾಡ್ತಾ ಇದ್ದಾರೆ.
ಪರಿಶಿಷ್ಟ ಜಾತಿಗಳನ್ನು ಸಮಷ್ಟಿಯಾಗಿ ಬಾಬಾ ಸಾಹೇಬರು ಒಟ್ಟಿಗೆ ಈ ಸಮಾಜವನ್ನು SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಮಹಿಳೆಯರಿಗೆ ನ್ಯಾಯವನ್ನು ಕೊಡುವಂಥ, ಸಾಮಾಜಿಕ ನ್ಯಾಯ ಕೊಡುವಂತಹ, ಆರ್ಥಿಕ ನ್ಯಾಯ ಕೊಡುವಂತಹ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಇವತ್ತೇನು ಒಳ ಮೀಸಲಾತಿಯನ್ನು ಅಳವಡಿಸ್ತಾನೆ ಉದ್ಯೋಗ ತುಂಬ ಕೋತಾ ಇದ್ದಾರಲ್ಲ, ಇದು ಸಂವಿಧಾನ ವಿರೋಧಿ ನಡೆ, ನ್ಯಾಯಾಂಗ ನಿಂದನೆ, ಇದು ಅವೈಜ್ಞಾನಿಕ. ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರ ಇತ್ತೀಚೆಗೆ, ಒಂದು ವಾರದ ಹಿಂದೆ 27/2/2026 ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರ. ಆ ಸುತ್ತೋಲೆನಲ್ಲಿ ಆ ಒಂದು ಮರಣಶಾಸನದ ಸುತ್ತೋಲೆ, ಆ ಸುತ್ತೋಲೆಯಲ್ಲಿ ಉದ್ಯೋಗಗಳನ್ನು ಅಳವಡಿಸ್ತಾನೆ, ವರ್ಗೀಕರಣವನ್ನು ಅಳವಡಿಸ್ತಾನೆ 56,000 ಉದ್ಯೋಗಗಳನ್ನ ನೇಮಕ ಮಾಡಕ್ಕೆ ಹೊರಟಿರುವಂಥದ್ದು ಇದೆಯಲ್ಲ, ಈ ಉದ್ಯೋಗನ ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಅತ್ಯಂತ ಉದ್ರೇಕರಾಗಿ ನೋವಿಂದ, ಆಘಾತದಿಂದ, ಆತಂಕದಿಂದ ಹೋರಾಟಗಳು ನಡೀತಿದ್ರು ಕೂಡ ಸಿದ್ದರಾಮಯ್ಯನವರು ಕಿವಿಡಾಗಿದೆ, ಅವ್ರ ಸರ್ಕಾರ ಮೂಕಾಗಿದೆ. ಏನು ಮೀಸಲಾತಿ ವಿರೋಧ ಮಾಡ್ಕೊಂಬಂದಂಥ ಜನರು ಇವತ್ತು ಬೆತ್ತಲಾಗಿದ್ದಾರೆ. ಅವತ್ತಿಂದ ಮೀಸಲಾತಿ ವಿರೋಧ ಮಾಡ್ಕೊಂಬಂದಂಥವ್ರ ಜನ ಯಾರು ಅನ್ನೋದು ಇವತ್ತು ಇಡೀ ಸಮಾಜದ ಕಣ್ಣಿಗೆ ಅವರು ಬೆತ್ತಲಾಗಿ ಕಾಣಿಸ್ತಾ ಇದ್ದಾರೆ. ನೀವು ಈ ಸಮಾಜವನ್ನು ಒಂದು ಮಾಡಬೇಕು, ಪರಿಶಿಷ್ಟ ಜಾತಿಗಳನ್ನು ಒಂದು ಮಾಡಬೇಕು, ಹಿಂದುಳಿದ ಅಲ್ಪಸಂಖ್ಯಾತರ ಸಮಾಜಕ್ಕೆ ನ್ಯಾಯ ಕೊಡಬೇಕು. ಆದರೆ ಒಂದೇ ಒಂದು ಸಮಾಜದ ಪರವಾಗಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ಇದು ನಾಚಿಕೆಗೇಡಿನ ಸಂದರ್ಭ. ಸಿದ್ದರಾಮಯ್ಯನವರು ಇವತ್ತು ಅಸಮರ್ಥರಾಗಿದ್ದಾರೆ. ಸಿದ್ದರಾಮಯ್ಯನವರು ಒಳ ಮೀಸಲಾತಿಯ ವಿರೋಧಿಗಳು. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಅವತ್ತಿಂದ ಏನು ಹೇಳ್ಕೊಂಬಂದಿದ್ದಾರೆ, ಅಹಿಂದ ತುತ್ತೂರಿಯನ್ನು ಹೇಳ್ಕೊಂಬಂದಿದ್ದಾರೆ. ಇದೆಲ್ಲನೂ ಕೂಡ ಸುಳ್ಳು. ಸಾಮಾಜಿಕ ನ್ಯಾಯವನ್ನು ಹೇಳೋದ್ರ ಮೂಲಕ ಸಮಾಪ್ತಿಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ಕೊಂಬಂದಿದ್ದಾರೆ. ಪರಿಶಿಷ್ಟ ಜಾತಿಯ 39,000 ಕೋಟಿ ಹಣ, SC SP TSP ಹಣ ಕಳೆದ 3 ವರ್ಷಗಳಲ್ಲಿ ದುರುಪಯೋಗ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ. 5 ಗ್ಯಾರಂಟಿಗೆ ಹಾಕಿದ್ದಾರೆ, 5 ಗ್ಯಾರಂಟಿಗೆ ಹಾಕಿದ್ದಾರೆ, ಹುಲಿ ಸಂರಕ್ಷಣೆಗೆ ಹಾಕಿದ್ದಾರೆ, ಕಡೆಗೆ ಮೇಲ್ಸೇತುವೆಗೆ ಹಾಕಿದ್ದಾರೆ, ರಸ್ತೆಗೆ ಹಾಕಿದ್ದಾರೆ, ನೀರಾವರಿಗೆ ಹಾಕಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗಗಳ ಅಲೆಮಾರಿ ಸಮಾಜಗಳ ನಿಗಮಗಳಿದಾವಲ್ಲ, ನವ ಪೈಸಾ ನಿಗಮಗಳಲ್ಲಿಲ್ಲ. ಒಂದು ಮನೆಯೊಬ್ಬರಿಗೆ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಕಳೆದ 3 ವರ್ಷಗಳ ಆಡಳಿತ ಅವಧಿಯಲ್ಲಿ. 2 ಎಕರೆ ಜಮೀನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಬೋರ್ವೆಲ್ ಹಾಕಂತ ಕೆಲಸ ಮಾಡಿಲ್ಲ. ವಾಲ್ಮೀಕಿ ನಿಗಮದಲ್ಲಿ 1,189 ಕೋಟಿ ರೂಪಾಯಿಯನ್ನು ಗುಳುಂ ಮಾಡಿ ಜೈಲಿಗೆ ಹೋದಂಥದ್ದು ಕೂಡ ಶಾಸಕರು ತಾವೆಲ್ಲನೂ ಕೂಡ ನೋಡಿದಿರಿ, ಸಚಿವರು ಜೈಲಲ್ಲಿ ಬಂದಂಥದ್ದು. ಈಗ ಇನ್ನೊಂದು ಹಗರಣ, ಅಂಬೇಡ್ಕರ್ ನಿಗಮದ ಹಗರಣ, ಬೇರೆ ಹಗರಣ ಈಗ ಹೊರಗಡೆ ಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಿವಾಳಿ ಆಗಿದೆ. ಎಲ್ಲನೂ ಸಿದ್ದರಾಮಯ್ಯ ಗೋರಿ 5 ಗ್ಯಾರಂಟಿಗೆ ಹಾಕೋವಂಥದ್ದು. ಇದೀಗ ಒಳ ಮೀಸಲಾತಿ ವಿಚಾರದಲ್ಲಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಸಚಿವರುಗಳನ್ನು ಹೊಡಿತಾ ಇದ್ದಾರೆ. ಪರಿಶಿಷ್ಟ ಜಾತಿಯವರು ಒಟ್ಟಾಗಿದ್ದದ್ದು ಸಿದ್ದರಾಮಯ್ಯನವ್ರಿಗೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಉಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಒಳ ಮೀಸಲಾತಿಯನ್ನು ರಾಜಕೀಯ ದಾಳವಾಗಿ ಬಳಸಿ, ಒಳ ಮೀಸಲಾತಿಯನ್ನು ತನ್ನ ರಾಜಕೀಯ ಕುತಂತ್ರಕ್ಕೆ ಬಳಕೆ ಮಾಡಿಕೊಂಡು ಇಡೀ ಪರಿಶಿಷ್ಟ ಜಾತಿಗಳಲ್ಲಿ ಎಡ ಬಲ ಅಂತ ವಿಂಗಡಣೆ ಮಾಡಿದ್ದಾರೆ. ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಹೇಳ್ತೀರಿ ನೀವು, ಸಾಮಾಜಿಕ ನ್ಯಾಯಕ್ಕೆ ತಕ್ಕಂತೆ ನಡ್ಕೊಂತ ಇಲ್ಲ. ಸಂವಿಧಾನದ ಹೆಸರು ಹೇಳ್ತೀರಿ, ಸಂವಿಧಾನ ಪರಿಕಲ್ಪನೆಗಳು, ಆಶಯಗಳು ಕಿಂಚತ್ತು ನಿಮಗೆ ಗೊತ್ತಿಲ್ಲ. ಅಡ್ವೊಕೇಸಿ ಹೇಳ್ತೀರಿ, ಅಡ್ವೊಕೇಸಿನೂ ನ್ಯಾಯವೇ ನಿಮಗೆ ಗೊತ್ತಿಲ್ಲ. ಬಂದರೆ ನಿಮ್ಗೆ ನಾವು ಟೀಚ್ ಮಾಡ್ತೇವೆ. ನಿಮ್ಮ ಸಚಿವ ಸಂಪುಟಕ್ಕೆ ಇದ್ರಲ್ಲಿ ತೊಡಕೊಳ್ಳಿ ಏನಾದರೂ ಇದ್ದರೆ ನಾವು ನಿವಾರಿಸ್ತೇವೆ. ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಯಾವ ತಜ್ಞರ ಸಮಿತಿಯನ್ನು ನೇಮಕ ಮಾಡ್ತಿದ್ರು ನೀವು? ಆ ಥರದಿದ್ರೆ ನಮ್ಮ ಜೊತೆಗೆ ದಲಿತ ಸಂಘಟನೆಗಳು ಅಥವಾ ಮಾದಿಗ ಸಂಬಂಧಿತ ಸಂಘಟನೆಗಳೊಟ್ಟಿಗೆ ಚರ್ಚೆ ಮಾಡಿ, ನಾವು ಕ್ಲಿಯರ್ ಮಾಡ್ತೇವೆ ನಿಮಗೆ. ನಿಮ್ಮಲ್ಲಿ ಸರ್ಕಾರದ ಅಧಿಕಾರಿಗಳು ಇಲ್ವಾ? ಒಂದು ಇಂಗ್ಲೀಷ್ ನ್ಯಾಯವೇ ಗೊತ್ತಿಲ್ಲ. ನಿಮ್ಮ ಸರ್ಕಾರದಲ್ಲಿ ಆ PTCL ಕೇಸಲ್ಲಿ 2 ಸಾರಿ ತಿದ್ದುಪಡಿ ಮಾಡಿದ್ದೀರಿ. ಅದರೊಳಗಡೆ ಸರಿಯಾಗಿ ಇಂಗ್ಲೀಷ್ ಅರ್ಥ ಆಗದೇನೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ದಾವೆ, ಕೋರ್ಟ್ಗಳಲ್ಲಿ ಅದು ಬಿದ್ದೋಗಿದೆ. ಈ ರೀತಿಯ ಅತ್ಯಂತ ನೀವು ಒಂದು ಕಳಕಳಿ ಇಲ್ದೇ, ಆಸಕ್ತಿ ಇಲ್ದೇ
ನಿಮ್ಮ ಸರ್ಕಾರ ಪರಿಶಿಷ್ಟ ಜಾತಿಯವರನ್ನು ಭಿಕ್ಷುಕರ ರೀತಿಯಲ್ಲಿ, ಬೀದಿ ಹೋರಾಟಗಾರ ರೀತಿಯಲ್ಲಿ ಅತ್ಯಂತ ಹೀನಾಯವಾಗಿ ನಡೆಸ್ಕೊಂತ ಇದ್ದೀರಿ. ಇದು ಒಳ್ಳೆಯದಲ್ಲ. ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 56 ವರ್ಷಗಳ ಕಾಲ ನೀವು ಆಡಳಿತವನ್ನು ಕಾಂಗ್ರೆಸ್ನವ್ರು ಮಾಡಿದ್ದೀರಿ. ಬಾಬಾ ಸಾಹೇಬರನ್ನು ಉರಿದು ಮುಕ್ಕಿದ್ದೀರಿ, ನೀವು ಅವ್ರನ್ನ ಸೋಲಿಸಿದ್ದೀರ, ಅವರು ಅನೇಕ ಸಾರಿ ಕಣ್ಣೀರು ಹಾಕ್ಸಿದ್ದೀರ. ಅವ್ರದ್ದೊಂದು ಸ್ಟ್ಯಾಚು ಹಾಕೋಕ್ಕೆ ಯೋಗ್ಯತೆ ಇರಲಿಲ್ಲ ನಿಮಗೆ, ಅವ್ರಿಗೆ ಭಾರತ ಅಂತ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ, ಸಂವಿಧಾನದ ಬಗ್ಗೆ ಹೇಳೋಕ್ಕೂ ಯೋಗ್ಯತೆ ಇಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರೇ ನೀವು ಹೆಚ್ಚು ಸಾರಿ. ಆದರೆ ಕಳೆದ ಚುನಾವಣೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದೇವೆ ನಾವು ನಿಮ್ಮ ಸರ್ಕಾರಕ್ಕೆ. ಯಾಕೆ ಸಂವಿಧಾನ ಬದಲು ಮಾಡಿಬಿಡ್ತಾರೆ BJP-ಯವರು ಅಂತ. ಆದರೆ ಅನೇಕ ತಿದ್ದುಪಡಿಗಳು ಮಾಡಿರೋಂಥವ್ರು, ಸಂವಿಧಾನವನ್ನು ಪಕ್ಕ ಹಾಕ್ಕೊಂಡು ನಿಮ್ಮದೇ ಸಂವಿಧಾನ ಇಕ್ಕೊಂಡು ಆಡಳಿತ ನಡೆಸಿರೋಂಥವ್ರು ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಪಕ್ಷ, ಕಾಂಗ್ರೆಸ್ ಪಕ್ಷ ಹಿಂದುಳಿದವರು ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ರೈತರ ವಿರೋಧ ಪಕ್ಷ. ಒಟ್ಟಾರೆ ಜನವಿರೋಧಿ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಅಲ್ಲಿರುವಂತಹ ಪೂರ್ವಗ್ರಹ ಪೀಡಿತರು, ಶ್ಯಾಡಿಸ್ಟ್ಗಳು. ಅತ್ಯಂತ ಮುಖ್ಯವಾಗಿ ದಲಿತರಲ್ಲಿ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾದಂತಹ AICCಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡಲೇ ಮಧ್ಯಪ್ರವೇಶಿಸಬೇಕು. ನಿಮಗಾಗಲೇ ಅನೇಕ ಸಚಿವರು ನಿಮ್ಮನ್ನು ಮೀಟ್ ಮಾಡಿ ಮನವಿ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ವಿಚಾರವನ್ನು ಕೂಡಲೇ ನೀವು ನೇತೃತ್ವ ವಹಿಸಿ ಈ ಬಡದಾಟಗಳನ್ನು ಸರಿ ಮಾಡಬೇಕು. ನೀವು ಮೌನ ವಹಿಸಿದರೆ ಈ ಬಾಬಾ ಸಾಹೇಬರಿಗೆ, ಸಂವಿಧಾನಕ್ಕೆ ನೀವು ಅವಮಾನ ಮಾಡ್ದಂಗೆ ಆಗ್ತದೆ. ಈ ಸಮಾಜವನ್ನು ಮುನ್ನಡೆಸೋದಕ್ಕೆ ನೀವು ನೇತೃತ್ವವನ್ನು ಒಳ ಮೀಸಲಾತಿ ವಿಚಾರದಲ್ಲಿ ನೀವು ಮಧ್ಯಪ್ರವೇಶಿಸಬೇಕು ಅಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಮನವಿ ಮಾಡ್ತೇನೆ. ಮೌನ ವಹಿಸಿದರೆ ಮೌನಂ ಸಮ್ಮತಿ ಸೂಚಕಂ ಆಗೋತ್ತದೆ. ನೀವು ಒಂದು ರೀತಿಯ ಅನುಮಾನಕ್ಕೆ ಕಾರಣ ಆಗ್ತೀರಿ ರಾಜ್ಯಕ್ಕೆ. ನೀವು ಎಲ್ಲ ಸಮಾಜದ ನಾಯಕರು ಅಂತ ಅನಿಸ್ಕೋಬೇಕಾದ್ರೆ ಇವತ್ತು ನೋವಿನಿಂದ ಆತಂಕದಿಂದ ಆಘಾತಕ್ಕೊಳಗಾದಂಥ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನು ಸಮಾಧಾನ ಮಾಡೋದ್ರ ಮೂಲಕ ಒಳ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಅಳವಡಿಸಿ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ಸಮಾನವಾಗಿ ಉದ್ಯೋಗವನ್ನು ಕೊಡೋದಕ್ಕೆ ನೀವು ಮನಸ್ಸು ಮಾಡಬೇಕು. ಆ ಮೂಲಕ ಈ ರಾಜ್ಯದಲ್ಲಿ ಈಗ ಹೋರಾಟ ನಡೀತಾ ಇದೆಯಲ್ಲ, ಇವತ್ತಿನಿಂದ ಹೋರಾಟ ಭಾಳ ತೀವ್ರ ಆಗ್ತಾ ಇದೆ. ನಾವು 14ನೇ ತಾರೀಕು ರಾಜ್ಯಾದ್ಯಂತ ಭಾಳ ಹೋರಾಟ ಮಾಡ್ತೇವೆ. ಎಲ್ಲೆಲ್ಲಿ ಒಳ ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಹೋದೋ ಅಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನಾವು RPI DSS ಬೆಂಬಲವನ್ನು ಕೊಡ್ತೇವೆ. ನಾವೆಲ್ಲನೂ ಕೂಡ ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಇದ್ರ ವ್ಯತ್ಯಾಸಗಳಿಲ್ಲ. ಅವ್ರವ್ರಿಗೆ ಅನಿಸ್ದಂಗೆ ಹೋರಾಟ ಮಾಡಿದರೆ ನಾವು ಬೆಂಬಲವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಭೆಯನ್ನು ಮುಂದುವರಿಸ್ತೇವೆ. ಮತ್ತು ಮುಂದಿನ ಅನೇಕ ಸಭೆಗಳು ಹೋರಾಟಗಳು ಮಾಡ್ತೇವೆ ಅಂತ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ.